ಉತ್ತರ ಕರ್ನಾಟಕದ ಆಟೋ ಚಾಲಕರ ಸಂಘ ಹಾಗೂ ಹುಬ್ಬಳ್ಳಿ ಆಟೋ ರಿಕ್ಷಾ ಚಾಲಕರ ಮತ್ತು ಮಾಲೀಕರ ಸಂಘದವರು ಗದಗ ರಸ್ತೆ ರೈಲ್ವೆ ಆಸ್ಪತ್ರೆಯ ಮುಂಭಾಗದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯನ್ನ ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ. ಈ ಶುಭ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವ ಮೂಲಕ ಗೌರವ ಸಲ್ಲಿಸಲಾಗಿದ್ದು, ನಂತರ ರೈಲ್ವೆ ಆಟೋ ರಿಕ್ಷಾ ನಿಲ್ದಾಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದ್ದಾರೆ. ಜಯಂತಿಯನ್ನ ಆಚರಿಸಲಾಗಿದ್ದು, ಈ ವೇಳೆ ಸಂಘದ ಸದಸ್ಯರು ಮತ್ತು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಸಮಾರಂಭದಲ್ಲಿ ಮಾತನಾಡಿದ ಮುಖಂಡರು ಅಂಬೇಡ್ಕರ್ ಅವರ ಆದರ್ಶನ ಸ್ಮರಿಸಿ ಮತ್ತು ಸಮಾಜಕ್ಕೆ ನೀಡುವ ಕೊಡುಗೆಗಳನ್ನು ಶ್ಲಾಘಿಸಿದ್ದಾರೆ. ಸಂತೋಷ ಚಲವಾದಿ ಅವರು ಆಟೋ ರಿಕ್ಷಾ ನಿಲ್ದಾಣಗಳಿಗಾಗಿ ಮನವಿ ಸಲ್ಲಿಸಿದ್ದು, ಇದೇ ಸ್ಪಂದಿಸಿದ ಸಂಘದ ರಾಜ್ಯಾಧ್ಯಕ್ಷರಾದ ಶೇಖರಯ್ಯ ಮಠಪತಿ ಅವರು ಅಂಬೇಡ್ಕರ್ ಜಯಂತಿಯ ಶುಭಾಶಯ ಕೋರಿದ್ದು ಮತ್ತು ಆಟೋ ರಿಕ್ಷಾ ನಿಲ್ದಾಣಗಳನ್ನು ನಿರ್ಮಿಸುವ ಭರವಸೆ ನೀಡಿದ್ದಾರೆ. ಇದರಿಂದಾಗಿ ಚಾಲಕರಲ್ಲಿ ಸಂತಸ ಮೂಡಿಸಿದ್ದು, ಕಾರ್ಯಕ್ರಮದಲ್ಲಿ ದ್ರಾವಲಸಭಾ ರಾಜೇಶ್ ಬೀಜಾವಾಡ, ಮರಳಿ ಹಿಂಗಳಗಿ, ಅಪ್ಪಣ ಚಲವಾದಿ, ಹನುಮಂತ ಎಚ್ ವಿಜಯ್ ಕಾತ್ರಾಳ, ಡೇವಿಡ್ ಪಿ ಮತ್ತು ಫ್ರಾಂಕ್ಲಿನ್ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು. ಕಾರ್ಯಕ್ರಮಕ್ಕೆ ಮೆರುಗು ನೀಡಿದ್ದು, ಅಂಬೇಡ್ಕರ್ ಅವರ ತತ್ವಗಳನ್ನು ಪಾಲಿಸುವಂತೆ ಮತ್ತು ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ಕಾಪಾಡುವಂತೆ ಈ ವೇಳೆ ಕರೆ ನೀಡಿದ್ದಾರೆ. ಮೇಲೆ ಮಣ್ಣು ಹಾಕೊಂಡು ಸ್ವಲ್ಪ ಗಟ್ಟಿ ಮಾಡಿಕೊಂಡಿದ್ದಾರೆ ಚಾಲಕರು ಅನ್ನೋರು ಹೇಳಿದ ಮೇಲೆ ಅಲ್ಲಿ ತಮ್ಮ ಕ್ಷೇತ್ರದಲ್ಲೇ ಬರುವಂಥದ್ದೊಂದು ಇದು ವಾರ್ಡು. ಈ ವಾರ್ಡ್ನಲ್ಲಿ ನಮ್ಮೊಂದು, ಯಾಕಂದ್ರೆ ಈಗಾಗಲೇ ಆನಂದ್ ನಗರ ನಮ್ಮ ಆಟೋ ರಿಕ್ಷಾನೆಲ್ಲ ಅಲ್ಲಿ ನಿಲ್ದಾಣ ಮಾಡಿದ್ದೀವಿ. ಸಿದ್ದಾರ್ಥ ಮಠದಲ್ಲಿ ಅಲ್ಲೊಂದು ನಿಲ್ದಾಣ ಗೌರಿ ನಾಗರಾಜ್ ಗೌರಿ ಅವ್ರು ಮಾಡಿದ್ದಾರೆ. ಅಲ್ಲಿ ನಮ್ಮ ಹರಿಪ್ರತಾಪ್ ಅವರು ಮಾಡಿದ್ದಾರೆ. ರೈಲ್ವೆ ಸ್ಟೇಷನ್ದಲ್ಲೂ ಕೂಡ ಆಗಿದೆ. 155 ನಿಲ್ದಾಣದಾಗ ಒಂದು ಪ್ರಮುಖ ನಿಲ್ದಾಣ ಆಗಿದ್ದಾವೆ. ನಮ್ಮ ವಿನಂತಿ ಏನಂದರೆ, ತಮ್ಮ ಒಂದು ವಾರ್ಡ್ನಲ್ಲಿ ಇಂಥ ಒಂದು ಸುಂದರವಾದ ನೆಳ್ಳನ್ನು ನಮಗೆ ಮಾಡಿಕೊಡ್ಬೇಕಂತ ನಾವು ವಿನಂತಿ ಮಾಡ್ತೇನೆ. ನಮಗೆ ಮುಖಂಡರು ನಮ್ಮ ಮಾರ್ಗದರ್ಶಕರಂದ್ರೂ ತಪ್ಪಾಗಲಿಕ್ಕಿಲ್ಲ. ಇಲ್ಲಿ ಭಾಳಷ್ಟು ಕೆಲಸ ಕಾರ್ಯಗಳು ಮಾಡಿದಂಥವ್ರು ಅವರು.